ನಮಸ್ಕಾರ ರೀ. ಸಾಯಂಕಾಲ ಟೀ ಜೊತೆಗೆ ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಬಿಸಿ ಬಿಸಿದು ಈ ಥರ ಮಿರ್ಚಿ ಮಾಡಿರಿ. ಹೋಟೆಲ್ ಸ್ಟೈಲ್ನೊಳಗೆ ಮಾಡಿ ತೋರ್ಸೇನಿ. ಹೊರಗೆ ಮಳೆ ಅಂದ್ರೆ ಮಳೆ ಬರ್ತಾ ಐತಿ. ಟೀ ಜೊತೆಗೆ ಏನಾದರೂ ಬಿಸಿದು ಬಜ್ಜಿ ಮಿರ್ಚಿ ಬೇಕು ಅನ್ನಿಸ್ತತಿ. ನಾ ಮಿರ್ಚಿ ಮಾಡಿ ತೋರ್ಸೇನಿ. ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಅಕ್ಕಪಕ್ಕ ಮಾಡುವಂತಹ ಸ್ಪೆಷಲ್ ಮಿರ್ಚಿ. ಈ ಒಂದು ಸೀಕ್ರೆಟ್ ಪದಾರ್ಥ ಹಾಕಿದ್ರೆ ಹೋಟೆಲ್ ಸ್ಟೈಲ್ ಮಿರ್ಚಿ ಮನೆಯೊಳಗೆ ರೆಡಿ ಆಗ್ತಾವೆ ನೋಡ್ರಿ. ಈಗ ಹಸಿ ಕಡಲೆ ಹಿಟ್ಟು ಒಳ್ಳೆ ಕಂಪ್ನಿದಿರ್ಬೇಕು. ಬೇಸನ್ನು ಸಾಣಿಸ್ಕೊಳೋದು ಅವಶ್ಯ. ಯಾಕಂದ್ರೆ ಹಿಟ್ಟು ಗಂಟು ಇರ್ತೈತಲ್ಲ, ಎಲ್ಲ ಒಡೆದು ಪೌಡ್ರ್ ಆಗಬೇಕು. ಇದೇ ಸೀಕ್ರೆಟ್ ಪದಾರ್ಥ ನೋಡ್ರಿ. 1 ಟೇಬಲ್ ಸ್ಪೂನ್ ಇದಕ್ಕೆ ಅಕ್ಕಿ ಹಿಟ್ಟು ಹಾಕಬೇಕು. ಹಾಕಿದರೆ ಗರಿ ಗರಿಯಾಗಿ ಬರ್ತಾವೆ, ಟೇಸ್ಟಿಯಾಗಿ ಬರ್ತಾವೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಡಾ. ಆನಂತರ ಅಜ್ವಾಯಿನ 1/4 ಸ್ಪೂನ್ ಅಜ್ವಾನು, 1/4 ಸ್ಪೂನ್ ಜೀರಿಗೆ ಎರಡೂ ಹಾಕ್ರಿ. ಉಪ್ಪು ಕಡಿಮೆ ಅನ್ನಿಸ್ತು, ಇನ್ನೊಂದು ಸ್ವಲ್ಪ ಹಾಕಿದೆ. ಇದನ್ನು ಕಲಸೋಣ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಮಿರ್ಚಿ ಬಿಡೋ ಹದಕ್ಕೆ ಕಲಿಸ್ಕೊಳ್ಳೋಣ. ಮೊದಲು ಡ್ರೈ ಆಗಿದೆಲ್ಲ ಮಿಕ್ಸ್ ಆಗಬೇಕು. ಆನಂತರ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗೋಣ. ಭಾಳ ಮಸ್ತಾಗಿರ್ತಾವೆ ಈ ಮಿರ್ಚಿ. ಈ ಥರ ಮಾಡಿರಿ ನೋಡಿರಿ. ಇದೇ ಥರ ಕಲಿಸಿ ರೆಡಿ ಮಾಡ್ಕೊಳ್ಳೋಣ. ಯಾರಿಗೆಲ್ಲ ಮಿರ್ಚಿ ಅಂದ್ರೆ ಇಷ್ಟ, ಈ ವಿಧಾನದಾಗ ಮಾಡ್ಕೊರಿ. ಭಾಳ ಟೇಸ್ಟಿಯಾಗಿ ಬಂದಿರ್ತಾವೆ. ಪದೇ ಇದೇ ಥರ ಮಾಡ್ತೀರಿ ನೋಡ್ರಿ. ಯಾರು ಹೊಸಬ್ರು ಮಾಡಬೇಕು ಅಂತ ಆಸಕ್ತಿ ಇರ್ತೈತಿ ಅವರು ಕೂಡ ಈ ಥರ ಮಾಡಿರಿ ನೋಡ್ರಿ. ಹಿಟ್ಟು ಕಲಸಿಂದಿದ್ದನ್ನ ಚಲೋತ್ನಂಗೆ ಹೊಡಿಬೇಕು ನೋಡ್ರಿ. ಈ ಥರ ಬೀಟ್ ಮಾಡಬೇಕು. ಅದೇ ಮೇನ್ ಇದ್ರಾಗ. ಚಲೋತ್ನಂಗೆ ಒಂದು 7-8 ನಿಮಿಷ ಈ ಥರ ಚಲೋತ್ನಂಗೆ ಬೀಟ್ ಮಾಡಬೇಕು. ಕೈಲಾರ ಮಾಡಿರಿ, ವಿಸ್ಕರ್ ಮಾಡಿರಿ. ಒಟ್ಟು ಹಿಟ್ಟು ಫ್ಲಫಿಯಾಗಿ ಬರ್ತೈತಿ ನೋಡ್ರಿ. ಆಗಲ್ಲಿ ಗಟ್ಟಿ ಇತ್ತು, ಈಗ ಎಷ್ಟು ಚಂದ ಬೀಳ್ತದೆ ನೋಡ್ರಿ. ಹಿಟ್ಟು ಹೊಡೆದಂಗೆ ಹದ ಬರ್ತೈತಿ. ಒಳ್ಳೆ ಹದಕ್ಕೆ ಬರ್ತೈತಿ ಇದು ಹಿಟ್ಟು ನೋಡ್ರಿ. ಈ ಥರ ಹಿಟ್ಟು ಫ್ಲಫಿಯಾಗಿ ಬರಬೇಕು. ಸಾಕಿನ್ನ ಸೈಡಿಗಿಡನು ಇದಕ್ಕೆ ಎಂಥ ಮೆಣಸಿನ್ಕಾಯಿ ತೊಗೋಬೇಕು ಅಂತ ತೋರಿಸ್ತಾನೆ. ಇದನ್ನು ಸೈಡಿಗಿಡನು ಅದಕ್ಕಿಂತ ಮುಂಚೆ ಕಾದಂಥ ಎಣ್ಣೆ ಹಾಕಬೇಕು. ಇಂಪಾರ್ಟೆಂಟ್ ಮರ್ತೆ ಕಾಯಕ್ಕಿಟ್ಟಿದ್ದೆ ಸೈಡ್ಗೆ. 1 ಟೇಬಲ್ ಸ್ಪೂನು ಅಥವಾ 1.5 ಟೇಬಲ್ ಸ್ಪೂನ್ ಇದಕ್ಕೆ ಕಾದಂಥ ಎಣ್ಣೆ ಹಾಕಬೇಕು. ಹಿಟ್ಟು ಬೀಟ್ ಮಾಡಿದ ನಂತರ ಇದನ್ನ ಚಲೋ ಹೊತ್ನಾಗ ಕಲಿಸಿ ಸೈಡಿಗೆ ಇಡೋಣ. ಈಗ ನೋಡ್ರಿ, ಮೆಣಸಿನ್ಕಾಯಿ ಜವಾರಿ ಮೆಣಸಿನ್ಕಾಯಿ ತೊಗೋಬೇಕು. ಈ ಥರ ಇರಬೇಕು. ದಪ್ಪನೂ ಹಿಂಗೆ ಇರಬೇಕು, ಉದ್ದನೂ ಇಷ್ಟೇ ಇರಬೇಕು. ಅತಿ ಉದ್ದ ಇರಬಾರ್ದು, ಇದಕ್ಕಿಂತ ದಪ್ಪ ಇರಬಾರ್ದು, ಇದಕ್ಕಿಂತ ಸಣ್ಣ ಇರಬಾರ್ದು. ಇವನು ಸ್ವಚ್ಛಾಗಿ ತೊಗೊಂಡೇನಿ. ಮೇಲಿದ್ದು ಒಂದು ಸ್ವಲ್ಪ ತುದಿ ಕಟ್ ಮಾಡಕತ್ತೇನೆ. ತುದಿ ಯಾಕೆ ಕಟ್ ಮಾಡೋದು ಅಂದ್ರೆ, ಇಡೀ ಮೆಣಸಿನ್ಕಾಯಿ ಎಣ್ಣೆಯೊಳಗೆ ಬಿಟ್ಟಾಗ ಪಡ್ ಅಂತ ಹಾರ್ತಾವು. ಅದಕ್ಕೋಸ್ಕರ ಇವನ್ನ ಮುರಿಬೇಕು ಮುಂದಿನ ತುದಿನ. ಇಷ್ಟು ಮಾಡಿ ರೆಡಿ ಇಟ್ಕೊಂಡನು. ಆನಂತರ ಮೆಣಸಿನ್ಕಾಯಿ ಭಾಳ ಖಾರ ಇರಬಾರ್ದು, ಪೂರ್ತಿ ಸಪ್ಪೆ ಇರಬಾರ್ದು. ಯಾಕೆ ಅಂದ್ರೆ ಹಿಟ್ಟಿನ ಜೊತೆಗೆ ಮಿರ್ಚಿ ಜೊತೆಗೆ ಈ ಮೆಣಸಿನ್ಕಾಯಿ ತಿಂದಾಗ ಮಾತ್ರ ಮಿರ್ಚಿ ರುಚಿ ಬರೋದು. ಮೆಣಸಿನ್ಕಾಯಿ ತಿನ್ನಲೇಬೇಕು. ಅತಿ ಖಾರ ಅಲ್ಲ, ಅತಿ ಸಪ್ಪೆ ಅಲ್ಲ, ಮೀಡಿಯಮ್ ಖಾರದವು. ಈ ಮೆಣಸಿನ್ಕಾಯಿ ಒಂದೂ ಉಳಿಲಿಲ್ಲ. ಹಿಟ್ಟಿನ ಜೊತೆಗೆ ನಾವು ತಿಂದೇವಿ. ಆಮೇಲೆ ಬಿಡೋದು ನೋಡ್ರಿ. ಹಿಟ್ಟು ಕಲಸಿಟ್ಟಿರ್ತೀವಲ್ಲ, ಈ ಥರ ಒಂದು ಸೈಡ್ ಮೆಣಸಿನ್ಕಾಯಿ ಕಾಣಬೇಕವು. ಯಾಕೆ ಕಾಣಬೇಕು ಅಂದ್ರೆ, ಆ ಮೆಣಸಿನ್ಕಾಯಿ ಚೆಂದಾಗಿ ಬೇಯಬೇಕು. ಪೂರ್ತಿ ಹಿಟ್ಟು ಮುಳುಗಿಸಿದ್ವಿ ಅಂದ್ರೆ ಒಳಗೆ ಹಸಿ ಇರ್ತಾವೆ. ಮೆಣಸಿನ್ಕಾಯಿ ತಿನ್ನಕ್ಕೆ ಬರಲ್ಲ, ರುಚಿನೂ ಆಗೋದಲ್ಲ. ಒಂದು ಸೈಡ್ ಮೆಣಸಿನ್ಕಾಯಿ ಕಾಣಬೇಕು, ಒಂದು ಸೈಡ್ ಹಿಟ್ಟು ಮೆತ್ತಿರಬೇಕು. ಅಂದ್ರೆ ಮಾತ್ರ ಪರ್ಫೆಕ್ಟಾಗಿ 100% ಹೋಟೆಲ್ ಸ್ಟೈಲ್ ಮಿರ್ಚಿ ರೆಡಿ ಆಗ್ತಾವೆ. ಈ ಥರ ಮಾಡಿ ನೋಡ್ರಿ. ಆನಂತರ ಮೀಡಿಯಮ್ ಉರಿ ಇಟ್ಕೊಂಡು ಎರಡೂ ಸೈಡು ಕಲರ್ ಚೇಂಜ್ ಆಗಬೇಕು, ಚೆಂದಾಗಿ ಬೇಯಬೇಕು.
ಆ ಥರ ಬೇಯಿಸ್ಬೇಕು. ಮೇಲೆ ಕ್ರಿಸ್ಪಿಯಾಗಿ ಬರ್ತಾವೆ, ಒಳಗೆ ಸ್ಮೂತ್ ಇರ್ತಾವೆ. ಆ ಥರ ಮಿರ್ಚಿ ರೆಡಿ ಆಗ್ಯಾವ ನಮ್ಮವು. ಒಂದು ಸಲ ಟ್ರೈ ಮಾಡಿರಿ, ಹೆಂಗೆ ಬಂದು ಕಮೆಂಟ್ನಾಗ ಹಾಕಿರಿ. ಯಾರೆಲ್ಲ ನಾ ಹಾಕೋ ವಿಡಿಯೋ ನೋಡ್ತೀರಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ಎಂಟ್ರಿ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಅವಶ್ಯ. ಎರಡೂ ಸೈಡು ತಿರುಗಿಸಿ ಹಾಕ್ತಾ ಚೆಂದ ಬೇಯಿಸ್ಕೋಬೇಕು. ಈಗ ಮೆಣಸಿನ್ಕಾಯಿ ಬೇಯ್ತಾವೆ ನೋಡಿರಿ. ಮೆಣಸಿನ್ಕಾಯಿ ಕೆಳಗಾದವಲ್ಲ, ನೀರಿಗೆ ಆಗಿ ಬೇಯಬೇಕು ಮತ್ತು ಬ್ಲ್ಯಾಕ್ ಸ್ಪಾಟ್ ಬರಬೇಕು ಮೇಲೆ, ಅಂದಾಗಲೇ ಮೆಣಸಿನ್ಕಾಯಿ ರುಚಿ. ನೋಡಿರಿ, ಮಿರ್ಚಿ ಮಾಡೋದ್ರಾಗ ಕಡಲೆ ಹಿಟ್ಟಿಗೆ 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕೋದು, ಆನಂತರ ಕಾದ ಎಣ್ಣೆ ಹಾಕೋದು, ಚಲೋ ತಂಗೆ ಫ್ಲಫಿ ಆಗಂಗೆ ಹಿಟ್ಟು ಹೊಡೆಯೋದು, ಆಮೇಲೆ ಬೇಯಿಸೋದು, ಅರ್ಧ ಮೆಣಸಿನ್ಕಾಯಿ ಕಾಣಂಗೆ ಬೇಯಿಸೋದು. ಇಷ್ಟು ಮಾಡಿಬಿಟ್ರೆ ಪರ್ಫೆಕ್ಟ್ ಆದಂಥ ಮಿರ್ಚಿ ರೆಡಿ ಆಗ್ತಾವೆ. ಆನಂತರ ತೆಗೆದಿದ್ದು ನೋಡ್ರಿ ಅಂತ ಮೆಣಸಿನ್ಕಾಯಿ ಎಷ್ಟು ಚೆಂದ ಬೆಂದವು ಅಂತ. ನೋಡಿರಿ, ಕಾಣ್ತಾ ಐತಿ ಮೆಣಸಿನ್ಕಾಯಿ ಎಷ್ಟು ಚೆಂದ ಬೆಂದಾವೆ ನೋಡಿರಿ. ಬ್ಲ್ಯಾಕ್ ಸ್ಪಾಟ್ ಬಂದವು, ವೈಟು ಬ್ಲ್ಯಾಕು ಸ್ಪಾಟ್. ಆಮೇಲೆ ನೀರಿಗೆ ಆಗ್ಯಾವು, ಬೆಂದವು. ಆರಾಮ್ಸೆ ತಿನ್ಬೋದು ಇವನ್ನ. ಹುಬ್ಬಳ್ಳಿ ಮಿರ್ಚಿ ಗಿರ್ಮಿಟ್ಟು ಭಾಳ ಅಂದ್ರೆ ಭಾಳ ಸ್ಪೆಷಲ್ ರೀ. ಅಂಥ ಮಿರ್ಚಿ ಗಿರ್ಮಿಟ್ಟು ಬೇರೆ ಎಲ್ಲೂ ಸಿಗಲ್ಲ. ಪಕ್ಕ ಹುಬ್ಬಳ್ಳಿ ಮಿರ್ಚಿ ರೆಡಿ ಆಗ್ಯಾವ ನೋಡಿರಿ. ನೀವು ಟ್ರೈ ಮಾಡಿರಿ. ಈ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ. ಒಂದು ಟ್ರಿಪ್ ಕರೆದಿದ್ದು ನಿಮಗೆ ತೋರಿಸ್ತಾನೆ, ಇನ್ನೊಂದು ಟ್ರಿಪ್ ಕರೆದು ನಾನು ಪ್ಲೇಟಿಗೀಗ ಸರ್ವ್ ಮಾಡಿ ತೋರಿಸ್ತಾನೆ. ನೋಡಿರಿ ಏನು ಚಂದ ಬಂದಾವೆ. ಕಲರ್ ನೋಡಿರಿ, ಮೆಣಸಿನ್ಕಾಯಿ ನೋಡಿರಿ, ಸೂಪರಾಗಿ ಬಂದಾವೆ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ.